ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಡಬಲ್ ಸ್ಟೆಪ್ಪಲ್ಲಿ ಒಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಪಿಕಾಟ್ ಡಿಸೈನ್ನ ಮಾಡಿದ್ದೀನಿ. ಇದಕ್ಕೆ ನೀವು 700 ಇಂದ 750ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೀವು ನೋಡಿ ಮಾಡ್ಕೋಬೋದು. ಬನ್ನಿ, ಮೊದಲಿಗೆ ಇವಾಗ ನಮಗೆ ಇದು ಡಿಸೈನ್ ಮಾಡೋದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ಗಳೇನೇನು ಅಂತ ನೋಡ್ಕೊಂಬಿಡೋಣ. ನಾನಿಲ್ಲಿ ಸ್ಟಾರ್ಟಿಂಗ್ ನೋಡಿ 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. 2 ಕಲರ್ 6 ಎಳೆ ದಾರ ಸುತ್ತಿಟ್ಟಿದ್ದೀನಿ. ಹಾಗೆಯೇ ಕುಚ್ಚು ಕಟ್ಕೊಳ್ಳೋದಕ್ಕೂ ಕೂಡ 2 ಕಲರ್ ಸಿಲ್ಕ್ ಥ್ರೆಡ್ನ ಕೂಡ ತಗೊಂಡಿದ್ದೀನಿ. ಮತ್ತು ಕುಚ್ಚು ಕಟ್ಟೋದಕ್ಕೆ ಜರಿ ದಾರ, ಹಾಗೆಯೇ ಟ್ರಿಮ್ಮರು ಮತ್ತು ಕ್ರೋಶಾ ನೀಡಲ್ ನಂಬರ್ 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು. ಹಾಗೆಯೇ ಅದ್ರ ಜೊತೆಗೆ ಕುಚ್ಚು ಕಟ್ಕೊಳ್ಳೋದಕ್ಕೆ ದೊಡ್ಡ ಕಣ್ಣಿನ ಸೂಜಿ 2 ಮತ್ತು ನಾನಿಲ್ಲಿ ಓವೆಲ್ ಶೇಪಲ್ಲಿ ಕಟಿಂಗ್ ಬೀಡ್ಸ್ನ ತಗೊಂಡಿದ್ದೀನಿ. ಈ ರೀತಿಯಾದಂಥ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಡಿಸೈನ್ ಮಾಡೋದಕ್ಕೆ. ಈಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಇದು ಸೀರೆ ಹಿಂಭಾಗ, ಇದು ಸೀರೆ ಮೇಲ್ಭಾಗ. ಸೀರೆ ಮೇಲ್ಭಾಗದಿಂದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡಬೇಕು. ಮೊದಲಿಗೆ ನಾನಿಲ್ಲಿ ಕ್ರೀಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಫಸ್ಟ್ ಸ್ಟೆಪ್ಪು ಮಾಡೋದಕ್ಕೆ. ನಾನಿಲ್ಲಿ ದಾರದ ತುದಿಗೆ ಆಲ್ರೆಡಿ ಗಂಟಾಕಿ ಇಟ್ಕೊಂಡಿದ್ದೀನಿ. ಆ ದಾರಾನ ನಾವು ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ದಾರಾನ ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡ್ಕೋಬೇಕು. ಆನಂತರ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರಾನ ಮೇಲಕ್ಕೆ ಎತ್ಕೋಬೇಕು. ದಾರದ ತುದಿಗೆ ನಾವು ಗಂಟಾಕಿರೋದ್ರಿಂದ ಆ ದಾರ ನಮಗೆ ಸೀರೆ ಹಿಂದೆಗೆ ಲಾಕ್ ಆಗಿಬಿಡುತ್ತೆ. ಅಲ್ಲೇ ಕೂತ್ಕೊಂಡು ಟೈಟಾಗಿ ಕೂತ್ಕೊಳ್ಳುತ್ತೆ. ಅಥವಾ ನೀವು ದಾರದ ತುದಿಗೆ ಗಂಟಾಕೊಂಡಿಲ್ದಿರ ಡೈರೆಕ್ಟಾಗಿ ಕೂಡ ಸೀರೆಗೂ ಕೂಡ ಗಂಟಾಕೊಳ್ಬೋದು. ದಾರ ಪೂರ್ತಿ ಮೇಲಕ್ಕೆ ಎತ್ಕೊಂಡು ಗಂಟಾಕೊಳ್ಬೋದು. ಈಗ ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಟೋಟಲಿ 2 ಬಾರಿ ಲಾಕ್ನ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಅದು ಟೈಟಾಗಿ ಕೂತ್ಕೋಬೇಕಲ್ಲ, ಬಿಚ್ಚೋಗ್ಬಾರ್ದಲ್ವ, ಅದಕ್ಕೋಸ್ಕರ 2 ಬಾರಿ ಲಾಕ್ ಮಾಡಿದ್ಮೇಲೆ 4 ಚೈನ್ಗಳನ್ನ ಹಾಕ್ಕೊಳ್ಳಿ. ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸೀರೆಗೆ ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ರಿಂಕಲ್ಸ್ ಬರ್ದಿರೋ ರೀತಿಯಲ್ಲಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕ್ಕೊಂಡು ಅದನ್ನು ಕೂಡ ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. 2 ಬಾರಿ ಈ ರೀತಿ 4 ಚೈನ್ ಗ್ಯಾಪ್ ಬರುತ್ತೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ನಾವು ಬೀಡನ್ನ ತೊಗೊಂಡಿರೋ ಅಂಥದ್ದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೀವು ಯಾವ ಬೀಡಾದರೂ ಯೂಸ್ ಮಾಡ್ಕೋಬೋದು. ಬಿಗ್ ಬೀಡ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಿಗ್ ಬೀಡ್ ಅಷ್ಟೇ ಯೂಸ್ ಮಾಡ್ತಿರೋದು, ಬೇರೆ ಯಾವ ರೀತಿಯಾದಂಥ ಬೀಡ್ಸ್ನೂ ಯೂಸ್ ಮಾಡ್ತಾಯಿಲ್ಲ. ಬೇಸ್ ಲೈನಲ್ಲಿ ಮಾತ್ರನೇ ಬೀಡ್ ಹಾಕ್ತಾಯಿದ್ದೀನಿ. ಬೀಡ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿಬಿಟ್ಟು 6 ಚೈನ್ ಗ್ಯಾಪ್ ಕೊಡ್ಬೋದು ಅಲ್ಲಿಗೆ. ಈಗ ಬೀಡನ್ನ ಲಾಕ್ ಮಾಡಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದಾಗಿದೆ. ಈಗ ಮತ್ತೆ 4 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ 4 ಚೈನ್ ಗ್ಯಾಪು ಬೀಡ್ ಆ್ಯಡ್ ಆದಮೇಲೆ 3 ಬಾರಿ ಬರಬೇಕು. 4 ಚೈನ್ ಗ್ಯಾಪು 3 ಟೈಮ್ಸ್ ಬರುತ್ತೆ. ಮತ್ತು ಆದಷ್ಟು ನೀವು ಕರೆಕ್ಟಾಗಿ ನೋಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ತುಂಬ ಜನ ರಿಂಕಲ್ಸ್ ಬರುತ್ತೆ ಅಂತ ಇರ್ತಾರೆ. ಅದಕ್ಕೋಸ್ಕರ ನೀವು ನೀಡಲ್ನ ಹಿಂಗೆ ಲಾಕ್ ಮಾಡುವಾಗ ನೀಡಲ್ ಸ್ವಲ್ಪ ಮುಂದೆ ಹೋಗಿಬಿಡುತ್ತೆ. ಆವಾಗ ಕೆಲವರು ಅಲ್ಲಿಗೆ ಲಾಕ್ ಮಾಡಿಬಿಡ್ತಾರೆ. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳೋದಿಲ್ಲ, ಅದರಿಂದ ರಿಂಕಲ್ಸ್ಗಳು ಬರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನೀವು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಅಥವಾ ಒಂದು ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡ್ಕೊಳ್ಬೋದು ಕೂಡ. ಇವಾಗ 3 ಟೈಮ್ಸ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ 3 ಟೈಮ್ಸ್ 4 ಚೈನ್ ಗ್ಯಾಪ್ ಬರಬೇಕು. ಸೊ ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಮಾತ್ರ 3 ಚೈನ್ ಗ್ಯಾಪು 2 ಟೈಮ್ಸ್ ಬರಬೇಕು. ಆ್ಯಂಡ್ ಇನ್ ಬಿಟ್ವೀನ್ ನಮಗೆ 3 ಚೈನ್ ಗ್ಯಾಪು 3 ಟೈಮ್ಸ್ 4 ಚೈನ್ ಗ್ಯಾಪು 3 ಟೈಮ್ಸ್ ಬರಬೇಕು. ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ 2 ಟೈಮ್ಸು, ಮಿಡಲಲ್ಲಿ 3 ಟೈಮ್ಸು. ಇದನ್ನು ಫಾಲೋ ಮಾಡಬೇಕು ಕರೆಕ್ಟಾಗಿ. ಇದೇ ರೀತಿ ಫಸ್ಟ್ ಸ್ಟೆಪ್ಪು ಪೂರ್ತಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಾಣಿಸುತ್ತೆ ನಿಮಗೆ ಫಸ್ಟ್ ಸ್ಟೆಪ್ಪು. ಈ ರೀತಿ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನಾನು ಸೆಕೆಂಡ್ ಸ್ಟೆಪ್ ಕೂಡ ಸೇಮ್ ಕಲರ್ ಥ್ರೆಡ್ಡಿಂದ ಮಾಡ್ತೀನಿ. ಏಕೆಂದರೆ ಬೇಸ್ ಲೈನ್ ಮತ್ತು ಸೆಕೆಂಡ್ ಲೈನ್ ಫಸ್ಟ್ ಸ್ಟೆಪ್ ಎರಡೂ ಒಂದೇ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಬೇಸ್ ಲೈನು ಮತ್ತು ಈಗ ಆರ್ಚ್ ಮಾಡೋದು. ಇದರಲ್ಲೂ ಅಷ್ಟೇ ನಾನು ದಾರದ ತುದಿಗೆ ಆಲ್ರೆಡಿ ಗಂಟಾಕಿ ಇಟ್ಕೊಂಡಿರೋದ್ರಿಂದ ಅದನ್ನು ಡೈರೆಕ್ಟಾಗಿ ಈಗ ಫಸ್ಟ್ ಸ್ಟೆಪ್ದು ಬೇಸ್ ಲೈನ್ದು ಏನು ಲಾಕ್ ಮಾಡಿದ್ವಿ ಸೀರೆಗೆ ಆ ರೀತಿ ಅದೇ ಜಾಗದಲ್ಲಿ ಇದನ್ನು ಕೂಡ ಲಾಕ್ ಮಾಡ್ಕೊಂಬಿಡೋಣ.
ಲಾಕ್ ಮಾಡಿದ್ಮೇಲೆ ಈಗ ಅಲ್ಲಿ ನಿಮಗೆ ಇನ್ನೊಂದು ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲೆ ಬೇಕಾದರೂ ಲಾಕ್ ಮಾಡ್ಬೋದು, ಅಥವಾ 4 ಚೈನ್ ಗ್ಯಾಪ್ ಒಳಗಡೆಗೂ ಕೂಡ ಲಾಕ್ ಮಾಡ್ಕೋಬಹುದು. ನಾನಿವಾಗ 4 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿಕೊಂಡು ಅದರೊಳಗಡೆಗೆ 3 ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ ನಮಗೆ ಮಧ್ಯಕ್ಕೆ ಬರಬೇಕು, ನಾವಿವಾಗ ಮಿಡಲ್ವರೆಗೂ ಬರೋವರೆಗೂ 3 ಟೈಮ್ಸ್ ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮಾಡಿದ್ಮೇಲೆ ಮತ್ತೆ 4 ಚೈನ್ಸ್ ಹಾಕ್ಕೊಳ್ಳಿ. 4 ಚೈನ್ ಹಾಕಿದ್ಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡಬೇಕು. ಇದನ್ನು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಆದಮೇಲೆ ಇವಾಗ ಬೀಡನ್ನ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮಾಡಿದಾಗ ಬೀಡ್ ಹಿಂದೆ ನೋಡಿ ಈ ರೀತಿ ಒಂದು ಥ್ರೆಡ್ ಲೈನ್ ಬಂದಿದೆ. ಆ ಥ್ರೆಡ್ ಲೈನ್ನ ನಾವಿವಾಗ ಆರ್ಚ್ನ ಮಾಡಬೇಕು. ಅದನ್ನು ಬೇಸ್ ಲೈನ್ ಥರ ತಗೊಂಡು ಅದಕ್ಕೆ ನಾವಿವಾಗ ಡಬಲ್ ಕ್ರೋಶೆಟ್ಸ್ನ ಮಾಡ್ತಾ ಇದ್ದೀನಿ. ಅಂದರೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಆ ಥ್ರೆಡ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು ಎರಡನ್ನೊಂದು ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಆರ್ಚ್ನ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ ನಾವಿವಾಗ. ಸೊ ನೋಡಿ, ಆರ್ಚ್ಗೆ ನಿಮಗೆ ಎಷ್ಟು ಕಂಬಗಳು ಇಡಿಸುತ್ತೆ ಅನ್ನೋದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಒಂದು 12 ಅಥವಾ 13 ಕಂಬಗಳನ್ನ ನೀವು ಮಾಡ್ಕೋಬಹುದು. ತುಂಬ ಜಾಸ್ತಿನೂ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಆರ್ಚ್ ಸೆಕೆಂಡ್ ಸ್ಟೆಪ್ ಮಾಡಿದಾಗ ಇದಾಗ್ಬಿಡುತ್ತೆ ನಮಗೆ. ನಾನಿಲ್ಲಿ ನೋಡಿ 12 ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಸೆಕೆಂಡ್ ಸ್ಟೆಪ್ಪು ಪಿಕಾಟ್ ಡಿಸೈನ್ ಮಾಡಬೇಕು. ಆವಾಗ ನಮಗೇನಾಗುತ್ತೆ ಅಂದರೆ ರಿಂಕಲ್ಸ್ ಬಂದುಬಿಡುತ್ತೆ ಆರ್ಚಲ್ಲಿ. ನಾವು ಇಡಿಸುತ್ತೆ ಅಂದ್ಬಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೊಳಕ್ಕೂ ಆಗಲ್ಲ. 12ರಿಂದ 13 ಕಂಬ ಮಾಡ್ಕೊಳ್ಳಿ. ನಾನು 12 ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆ ಮಧ್ಯಕ್ಕೆ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿದ್ಮೇಲೆ 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡಬೇಕು. ಮತ್ತೆ 4 ಚೈನ್ಸ್ ಹಾಕ್ಕೊಳ್ಬೇಕು. ಮತ್ತೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡಬೇಕು. ಈಗ ಫಸ್ಟ್ ಸ್ಟೆಪ್ಪು ಬೇಸ್ ಲೈನಲ್ಲಿ ನಮಗೆ 4 ಚೈನ್ ಗ್ಯಾಪು 3 ಟೈಮ್ಸ್ ಬಂದಿತ್ತು. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ 4 ಚೈನ್ ಗ್ಯಾಪು 2 ಟೈಮ್ಸ್ ಬರುತ್ತೆ ನಮಗೆ. ಸ್ಟಾರ್ಟಿಂಗಲ್ಲಿ 1 ಟೈಮ್ ಬರುತ್ತೆ, ಮಿಡಲಲ್ಲಿ 2 ಟೈಮ್ಸ್ ಬರುತ್ತೆ. ಈ ರೀತಿ ನಾನು ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಥರ್ಡ್ ಸ್ಟೆಪ್ಪು ಡಿಸೈನ್ನ ಹೆಣಿಬೇಕು. ಥರ್ಡ್ ಸ್ಟೆಪ್ಪಿಗೆ ನಾನಿಲ್ಲಿ ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ. ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಅಲ್ಲ. ಥರ್ಡ್ ಸ್ಟೆಪ್ಪಿಗೆ ನಾನಿವಾಗ ಮೆರೂನ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಇವಾಗ ಸ್ಟಾರ್ಟಿಂಗಲ್ಲಿ ನಾವು ಥ್ರೆಡ್ನ ಲಾಕ್ ಮಾಡಬೇಕು. ಇಲ್ಲೂ ಅಷ್ಟೇ ಸೇಮ್ ದಾರದ ತುದಿಗೆ ಗಂಟಾಕಿಟ್ಕೊಂಡಿದ್ದೀನಿ ಆಲ್ರೆಡಿ. ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊಳ್ತಾ ನಾವಿವಾಗ ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ಸೀರೆಗೆ ದಾರನ ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡ್ಕೊಳ್ಳಿ. ನಾವಿವಾಗ ಈಗ 2 ಸ್ಟೆಪ್ ಆಲ್ರೆಡಿ ಎಣ್ದಿರೋದ್ರಿಂದ ಸ್ಟಾರ್ಟಿಂಗ್ ಲಾಕ್ ಇರುತ್ತಲ್ಲ, ಆ ಲಾಕ್ ಮೇಲೆ ಇದನ್ನು ಲಾಕ್ ಮಾಡ್ಕೊಂಬಿಡೋಣ. ಸೀರೆಗೆ ಲಾಕ್ ಮಾಡೋದು ಬೇಡ. ಸ್ಟಾರ್ಟಿಂಗ್ ಪಾಯಿಂಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಎಲ್ಲಿಗೆ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ದು ಲಾಕ್ ಮೇಲೆ ಲಾಕ್ ಮಾಡ್ಕೊಂಬಿಡೋಣ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಸೇಮ್ ಜಾಗದಲ್ಲಿ ಮತ್ತೆ ಒಂದು ಲಾಕ್, ಅಂದರೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಏಕೆಂದರೆ ದಾರದ ತುದಿ ಗಂಟು ಹಾಕಿರ್ತೀವಲ್ಲ, ಅದು ಟೈಟಾಗಿ ಕೂತ್ಕೋಬೇಕಲ್ವ. ಹಾಗಾಗಿ 2 ಟೈಮ್ಸ್ ಲಾಕ್ ಮಾಡಿದ್ರೆ ನಿಮಗೆ ಬಿಚ್ಚೋಗೋದಿಲ್ಲ, ಟೈಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಆಮೇಲೆ ಕೊನೆಯಲ್ಲಿ ಗ್ಲೂ ಹಾಕಿ ಅಂಟಿಸ್ಕೊಂಬಿಡೋಣ. ಇವಾಗ 4 ಚೈನ್ಸ್ ಹಾಕ್ಕೊಂಡೆ. 2 ಬಾರಿ ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇತ್ತಲ್ಲ, ಅದ್ರ ಮಧ್ಯಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ನಾನಿವಾಗ. ಮಧ್ಯಕ್ಕೆ ಲಾಕ್ ಮಾಡಿದ್ಮೇಲೆ ನಾವಿವಾಗ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ನಿಮಗೆ ಮೇಲಿಲ್ಲಿ ಚೈನ್ಸ್ಗಳು ಕಾಣಿಸ್ತಾ ಇದೆ ಅಲ್ವಾ, ಆರ್ಚು ಫಸ್ಟ್ ಸ್ಟೆಪ್ದು ಆರ್ಚ್ದು ಚೈನು. ಆ ಚೈನ್ಗೆ ಒಂದೊಂದು ಕಂಬದ ಮೇಲ್ಗಡೆಗೂ ಒಂದೊಂದು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಬಿಟ್ಟು 3 ಚೈನ್ಸ್ ಹಾಕ್ಕೊಳ್ಳಿ. 3 ಚೈನ್ ಹಾಕಿದ್ಮೇಲೆ ಈಗೇನು ಕಂಬ ಮಾಡಿದ್ವಿ ಅಲ್ಲ, ಅದರೊಳಗಡೆಗೆ ಈ ರೀತಿ ಲಾಕ್ ಮಾಡಿದ್ರೆ ಅದನ್ನು ಪಿಕಾಟ್ ಡಿಸೈನ್ ಅಂತಾರೆ. ಹೊಸದಾಗಿ ಕಲಿತಾ ಇರೋರಿಗೆ ನಾನು ನೀಟಾಗಿ ಡೀಟೇಲಾಗಿ ಹೇಳ್ತಾ ಇರೋವಂಥದ್ದು. ಹಾಗೆಯೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾವು ಒಂದೊಂದು ಹೋಲ್ಸ್, ನಿಮಗೇನು ಒಂದು ಕಂಬ ಹಾಕಿದ್ರೆ ಮೇಲೆ ಹೋಲ್ಸ್ ಥರ ಕಾಣಿಸ್ತಾ ಇರುತ್ತೆ, ಆ ಒಂದೊಂದು ಹೋಲ್ಗೂ ನಾವು ಒಂದೊಂದು ಕಂಬನ ಮಾಡ್ಕೊತಾ ಹೋಗಬೇಕು. ಪಿಕಾಟ್ ಡಿಸೈನು ನೀವು ಪಿಕಾಟ್ ಡಿಸೈನ್ ಮಾಡಿ
ಬೀಡ್ ಬೇಕಂದರೆ ಬೀಡನ್ನ ಆ್ಯಡ್ ಮಾಡ್ಬೋದು. ಪಿಕಾಟ್ ಮಾಡಿದ್ಮೇಲೆ ಒಂದು ಬೀಡ ಒಂದು ಕಂಬಕ್ಕೆ, ಅಥವಾ ನಮಗೆ ಬೀಡೇ ಬೇಡ ಅಂದರೆ ಈ ರೀತಿ ಮಾಡ್ಕೋಬೋದು. ಅಥವಾ ಪಿಕಾಟ್ ಬೇಡ ಅಂದರೆ ಜಸ್ಟ್ ಒಂದು ಕಂಬ ಹಾಕಿ ಒಂದು ಬೀಡ್ ಹಾಕಿ, ಒಂದು ಕಂಬ ಹಾಕಿ ಒಂದು ಬೀಡ್ ಹಾಕಿ, ಈ ರೀತಿ ವೆರೈಟಿ ಆಗಿರುವಂಥ ಡಿಸೈನ್ ಮಾಡ್ಬೋದು. ಒಂದೇ ಡಿಸೈನಿಂದ ನಾವು ಎಷ್ಟು ಥರನಾದರೂ ಚೇಂಜ್ ಮಾಡ್ಕೊಳ್ಬೋದು. ಈಗ ನೋಡಿ ಈ ರೀತಿ ಒಂದೊಂದು ಕಂಬದ ಮೇಲಕ್ಕೂ ಒಂದೊಂದು ಕಂಬನ ಮಾಡ್ಕೊತ ಬರ್ತಾಯಿದ್ದೀನಿ ನಾನು. ತುಂಬ ಈಸಿಯಾಗಿ ಬೇಗ ಮಾಡ್ಕೊಂಬಿಡ್ಬೋದು. ನೀವು ಒಂದು 2 ಅವರ್ಸ್ಗೆಲ್ಲ ಈ ಡಿಸೈನ್ನ ಮುಗಿಸ್ಕೊಂಬಿಡ್ಬೋದು. ಈಗ ಏನಾದರೂ ಹಬ್ಬಕ್ಕೆ ನೀವು ತಗೊಂಡಿದ್ದೀರಾ ಅಂತ ಅಂದರೆ ಸೀರೆನ, ನಿಮಗೆ ಟೈಮ್ ಇಲ್ಲ ಅಂದ್ರೂ 2 ಅವರ್ಸ್ ಟೈಮ್ ಇದ್ದರೆ ಸಾಕು, ಇದನ್ನು ಮಾಡ್ಕೊಂಬಿಡ್ಬೋದು. ಇವಾಗ ನೋಡಿ ಎಲ್ಲ ಕಂಬ ಆದಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪ್ ಮಧ್ಯಕ್ಕೆ ನಾನು ಲಾಕ್ ಮಾಡಿಕೊಂಡು ನೆಕ್ಸ್ಟು 4 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಇಲ್ಲಿ ನಮಗೆ 4 ಚೈನ್ ಗ್ಯಾಪ್ ಒಂದೇ ಸಾರಿ ಬರೋದು. ಲಾಸ್ಟ್ ಸ್ಟೆಪ್ ಇದು, 3rd ಸ್ಟೆಪ್ಪಲ್ಲಿ ನಮಗೆ ಒಂದು ಬಾರಿ ಬರುತ್ತೆ 4 ಚೈನ್ ಗ್ಯಾಪು. ನೋಡಿ ಈ ರೀತಿ ಬರುತ್ತೆ. ಆರ್ಚ್ ಅಂತೂ ತುಂಬ ನೀಟಾಗಿ ದೊಡ್ಡದಾಗಿ ಸ್ಟಿಫ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ನಾವಿವಾಗ ಮಧ್ಯದಲ್ಲಿ ಏನು 4 ಚೈನ್ ಗ್ಯಾಪ್ ಇದೆ ಅಲ್ಲಿಗೆ ಕುಚ್ಚುಗಳನ್ನ ಕಟ್ಕೋಬೇಕು. ನಾನು ಕ್ರೀಮ್ ಕಲರ್ ಮತ್ತು ಮೆಹಂದಿ ಕಲರಿಂದ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. 187 ದಾರ ತಗೊಂಡು ಕುಚ್ಚುಗಳನ್ನ ಕಟ್ಕೊಂಡು ಆರ್ಚ್ ಲೆವೆಲ್ಲಿಗೆ ಕುಚ್ಚು ಕಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಕುಚ್ಚು ಕಟ್ಟೋಕೆ ಮುಂಚೆ ಸ್ವಲ್ಪ ಐರನ್ ಮಾಡಿಬಿಟ್ಟು ಕುಚ್ಚನ್ನ ಕಟ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಖಂಡಿತವಾಗ್ಲೂ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು. ಹಬ್ಬದ ಸೀರೆಗಳಿಗಿರ್ಬೋದು ಅಥವಾ ಯಾವುದಾದ್ರೂ ಮದುವೆ ಸೀರೆಗಳಿಗೆ ಟ್ರೈ ಮಾಡಿ ನೋಡಿ. ಜಾಸ್ತಿ ಬೀಡ್ಸ್ ಇಲ್ದಿರ ಕಡಿಮೆ ಬೀಡ್ಸ್ನ ಯೂಸ್ ಮಾಡಿಕೊಂಡು ಮಾಡಿರೋ ಅಂಥ ಡಿಸೈನು ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.